ಬಹಿಷ್ಕಾರದ ಹೆಸರಿನಲ್ಲಿ ಮಾನಸಿಕ ಹಾಗೂ ದೈಹಿಕ ಹಿಂಸೆ. ಪೊಲೀಸ್ನವರು ಏನೇ ಕಂಪ್ಲೇಂಟ್ ಕೊಡ್ಲಿ, ನಾವು ಏನೇ ಬಿಡ್ಲಿ ಎಲ್ಲನೂ ಮುಚ್ಚಾಕ್ತಾ ಇದ್ದಾರೆ. ಯಾರು ಹೇಳಿ, ಇವ್ರು 5 ಜನ ನೀವು ಜೊತೆಲಿ ಇಟ್ಕೊಂಡು, ಯಾರ ಜೊತೆಲಿ ಹೇಳಿ, ಈ ಸಬ್ ಇನ್ಸ್ಪೆಕ್ಟರ್ ಜೊತೆಲಿ ಇಟ್ಕೊಂಡು ನಾನು SP ಅವರು ಕಂಪ್ಲೇಂಟ್ ಕೊಟ್ರು, SP ಅವರು ಅಲ್ಲೇ ಕಳಿಸ್ತೀನಿ ಕರತ್ ನಮ್ಮ ಹತ್ರ ಏನು ಆಗಿಲ್ಲ ಸರ್ ಅಂತ ಈಗ ಹೇಳ್ಬಿಡ್ತಾರೆ. ತಿರ್ಗಿ DSP ಕಂಪ್ಲೇಂಟ್ ಕೊಟ್ವಿ, ಅವ್ರು ಕಂಪ್ಲೇಂಟ್ ಕೊಟ್ವಿ, ಇವ್ರದ್ದು ಏನೂ ಆಗಿಲ್ಲ ಸುಳ್ಳು ಹೇಳ್ತಾಳ ಅಂತ ಕಳಿಸ್ಬಿಡ್ತಾರೆ. ಬಹಿಷ್ಕಾರದ ವಿಷಯ ತಿಳಿಸಿದ್ರು ಕ್ಯಾರೆ ಎನ್ನದ ಮೈಸೂರು ಅಧಿಕಾರಿಗಳು. ಮಹಿಳಾ ಸಮಸ್ಯೆ ಕಂಪ್ಲೇಂಟ್ ಕೊಟ್ಟು ಎಲ್ಲಾ ತರದಲ್ಲಿ ಕಂಪ್ಲೇಂಟ್ ಕೊಟ್ರು, ಎಲ್ಲಾ ಕಂಪ್ಲೇಂಟ್ ಉಳ್ಳಳ್ಳಿ ಟೇಸರ್ ಬೈತಾವ. ಉಳ್ಳಳ್ಳಿ ಸಬ್ ಇನ್ಸ್ಪೆಕ್ಟ್ರು ಇವಮ್ಮಂದು ಸುಳ್ಳು, ಇವಮ್ಮಂದು ಏನೂ ಇಲ್ಲ ಅಂತಾರ. ಇಲ್ಲಿ ಏನ್ ಕೊಟ್ಟಿದೀವಿ ಮಾಹಿತಿ ನೀವೇ ನೋಡ್ಕಡಿಬೇಕಾರ ಕಣ್ಮಟ್ಟರ. ರಕ್ಷಿಸಬೇಕಾದ ಪೊಲೀಸರೇ ಗಪ್ ಚುಪ್. ಇವ್ರ ತಮ್ಮ ಸುಳ್ಳು ನಮ್ಗೆ ಏನ್ ಕೆಲಸ ಇತ್ತು, ಇವ್ರೊಂದು ಹೋರಾಟಕ್ಕೆ ನಮ್ಗೆ ಏನ್ ಕೆಲಸ ಇತ್ತು, ಹೋರಾಟಕ್ಕೆ ನಮ್ಗೆ ಈಗ ತಿನ್ನಕ್ಕೆ ನಮ್ಗೆ ನೆಮ್ಮದಿ ಕೊಟ್ಟು ಸಾಕು. ಈ ಅಪ್ಪ ಅವ್ರ ಜೊತೆ ಸೇರ್ಕೊಂಡು ಎಲ್ಲಾ ಕಂಪ್ಲೇಂಟ್ ಮುಚ್ಚಾಕಿ ಎಲ್ಲಾ ತರದಲ್ಲೂ ಮಾನ ಪರಿಸ್ಥಿತಿ ಕಳೀತಿರೋದೇ ಸಬ್ ಇನ್ಸ್ಪೆಕ್ಟ್ರು, ಈ MLA. ನೆರವಿಗೆ ಬಾರದ ಶಾಸಕ ದರ್ಶನ್. ಈ ದರ್ಶನ್ ಸಣ್ಣ ಕೇಳಿದ್ರು ಮನೆ ಹತ್ರ 6 ಗಂಟೆಗೆ ಹೋದಿ, ನೀವು ನಮ್ಮ ಊರಲ್ಲಿ ನಮ್ಮ ತಾಲೂಕಲ್ಲಿ ಗೆದ್ದಿರೋರು ಬನ್ನಿ ಒಳ್ಳೇದ್ ಮಾಡ್ಕೊಡಿ, ನಮ್ಗೆ ಈ ತರ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ. ಹಾಗಂತಲೇ ಒಂದ್ಸತಿ ಅಂದ್ರು ಕೂತ್ಕೊಳ್ಳಿ ಆಚೆ ಅಂದ್ರು ಕೂತ್ಕೊಂಡು, ಹಾಗಂತಲೇ ಫೋನ್ ಮಾಡಿದೀನಿ, ನಾ ಹೇಳಿದೀನಿ ಸುದ್ದಿ ಇರೋದು. ತಿರ್ಗಿ ಇನ್ನೊಂದ್ಸತ್ ಕರೆದ್ರು, ಇನ್ನೊಂದ್ಸತಿ ಒಳಗಡೆ ಕರೆದ್ರು, ಇಲ್ಲಿ ಟೈಮ್ ಪಾಸ್ ಮಾಡಕ್ ಬಂದಿದ್ದಾರೆ ನೀವು ನಮ್ಮನ್ನ, ಫೋನ್ ಮಾಡ್ತೀನಿ ಆಚೆ ಕೂತ್ಕೊಳ್ಳಿ ಅಂದ್ರು. ಫೋನ್ ಮಾಡಾದ್ಮೇಲೆ ತಿರ್ಗಾ ಒಳಗೆ ಕರೆದು ನೀವು ಟೈಮ್ ಪಾಸ್ ಮಾಡಕ್ ಬಂದು ಕೂತಿದ್ದಾರೆ, ನಿಮ್ ಟೈಮ್ ಪಾಸ್ ಮಾಡಬೇಡಿ ಹೊರಡಿ ಅಂತ. ಬೇರೆಯವ್ರ ಜೀವನ ನಮಗೆ ಬೇಡಿ, ನಮ್ಮ ಜೀವನದಲ್ಲಿ ನಾವು ಬದುಕಂದು ನಾವು ಎಲ್ಲ ಹೊತ್ತು ತನ್ನ ತಿನ್ನಕ್ಕೆ ನಮ್ಗೆ ಬದುಕಕ್ಕೆ ಅವಕಾಶ. ಅಯ್ಯೋ ಸ್ವಾಮಿ, ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ.